ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಗದೀಶ್ ಕಾಶಂಪುರ್. ಇವತ್ತು ನಾನು ನಿಂತಿರುವಂತಹ ಸ್ಥಳ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾದಾಗಿರುವಂತಹ ಎಂಜಿ ರೋಡ್. ಈ ಎಂಜಿ ರೋಡ್ ಸ್ವತಂತ್ರ ಪೂರ್ವದಲ್ಲಿ ಇದಕ್ಕೆ ಸೌತ್ ಪರೇಡ್ ರಸ್ತೆ ಅಂತ ಕರೆಯಲಾಗ್ತಾ ಇತ್ತು. 1948ರಲ್ಲಿ ಫೆಬ್ರವರಿ 26ನೇ ತಾರೀಕಿನಂದು ಈ ಒಂದು ರಸ್ತೆಗೆ ಮಹಾತ್ಮ ಗಾಂಧಿ ರಸ್ತೆ ಅಂತ ನಾಮಕರಣ ಮಾಡಲಾಗುತ್ತೆ. ಅವಾಗಿಂದನೂ ಸಹಿತ ಈ ರಸ್ತೆಯನ್ನ ಎಂಜಿ ರೋಡ್ ಅಂತಾನೆ ಇಲ್ಲಿಯವರೆಗೂ ಸಹಿತ ಪ್ರಖ್ಯಾತಿಯನ್ನ ಹೊಂದಿದೆ. ಈ ಎಂಜಿ ರೋಡ್ ಬರುವಂತದ್ದು ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 4 ಬಾರಿಯಿಂದನೂ ಸಹಿತ ಎನ್.ಎ. ಹ್ಯಾರಿಸ್ ಅವರು ಸೋಲಿಲ್ಲದ ಸರದಾರರ ರೀತಿಯಲ್ಲಿ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಈ ಶಾಸಕರು ಯಾವ ರೀತಿಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ, ಜನರ ಕಷ್ಟ ಕಾರುಣ್ಯಗಳಿಗೆ ಯಾವ ರೀತಿಯಾಗಿ ಸ್ಪಂದನೆಯನ್ನ ಮಾಡ್ತಾರೆ, ಸರ್ಕಾರದ ಯೋಜನೆಗಳನ್ನ ತನ್ನ ಕ್ಷೇತ್ರಕ್ಕೆ ಎಷ್ಟರ ಮಟ್ಟಿಗೆ ತೆಗೆದುಕೊಂಡು ಬಂದಿದ್ದಾರೆ ಅಂತ ನೇರವಾಗಿ ಜನರಿಂದ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತ ಕೆಲಸ ಮಾಡೋಣ ಬನ್ನಿ. ಸದ್ಯ ನಾನೀಗ ಶಾಂತಿನಗರದ KBAR ರೋಡ್, ಆಸ್ಟ್ರಿಯನ್ ಟೌನ್ ಆ ಒಂದು ಏರಿಯಾದಲ್ಲಿದ್ದೇನೆ. ಇಲ್ಲಿರುವಂತಹ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಪೂರ್ತಿಯಾಗಿ ಏನಂತಂದರೆ ರಸ್ತೆ ಏನಂದರೆ ಅಗದು ಕಳೆದ 2-3 ಬಾರಿಯೂ ಸಹಿತ ಇದೇ ರೀತಿಯಾಗಿ ರಸ್ತೆಯನ್ನು ಅಗದು ಏನಂದರೆ ಇನ್ನೂವರೆಗೂ ಸಹಿತ ಕಾಮಗಾರಿ ಪೂರ್ಣಗೊಳಿಸದೇ ಇರುವಂತಹ ಪರಿಸ್ಥಿತಿ ಇದೆ ಇಲ್ಲಿ. ಸರ್, ಇದು ಯಾವಾಗಿಂದ ಈ ರೀತಿಯಾಗಿದೆ? ಇಲ್ಲಿರುವಂತಹ ಶಾಸಕರು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾ ಇಲ್ವಾ? ಮಾಡ್ತಾ ಇದ್ದಾರೆ. ಇದು 1 ತಿಂಗಳಿಂದ ಇದೆ, ಪೈಪ್ ಆಗ್ತಾ ಇದ್ದಾರೆ. ಮತ್ತೆ ಕೆಲಸ ನಡೀತಿದೆ ಅಥವಾ ನಡೀತಾ ಇಲ್ವಾ? ಕೆಲಸ ನಡೀತಿದೆ. ಏನಿಲ್ಲ ತೊಂದರೆ. ಎಲ್ಲ ಹಳ್ಳಗಳು ಎಲ್ಲ ಮಳೆ ಬಂದ್ರೆ ತೊಂದರೆ ಜಾಸ್ತಿ. ಮಳೆ ಬಂದು ತೊಂದರೆ. ಓಕೆ, ಮೊನ್ನೆ ಮಳೆ ಬಂದಿತ್ತಲ್ಲ, ಮಳೆ ಬಂದಾಗ ಹೆಂಗಿತ್ತು ಪರಿಸ್ಥಿತಿ ಇಲ್ಲಿ? ಅಲ್ಲಿ ಸ್ವಲ್ಪ ಇದನ್ನ ಇತ್ತು, ನೀರು ನಿಂತ್ಕೊಂಡಿತ್ತು, ಅವಾಗ ಹೋಗ್ಬಿಡ್ತು ಸ್ವಲ್ಪ. ಓಕೆ, ಹೋಗ್ಲಿ. ಎನ್.ಎ. ಹ್ಯಾರಿಸ್ ಬರ್ತಾರ, ಜನರ ಜೊತೆ ಮಾತಾಡಿಸ್ತಾರ? ಬರ್ತಾರೆ, ಮಾತಾಡ್ತಾರೆ. ಬಂದು ಪ್ರಾಬ್ಲಮ್ ಏನಂತ ಕೇಳ್ತಾರ? ಅದು ಕೇಳ್ತಾರೆ, ಅದೇನಂತ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಓಕೆ, ಅದ್ರ ಜೊತೆಗೇನಂತಂದ್ರೆ 4 ಸರಿ ಗೆದ್ದು ಬಂದಿದ್ದಾರೆ. 4 ಸರಿ ಗೆದ್ದು ಬಂದಾಗ ಮೊದಲು ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಅಥವಾ ಈಗ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ? ಎಲ್ಲ ಇವಾಗ ಚೆನ್ನಾಗಿ ಕೆಲಸ ಮಾಡ್ತಾರೆ, ಏನು ತೊಂದರೆ. ಓಕೆ ಸರ್, ಇಲ್ಲಿ ಎನ್.ಎ. ಹ್ಯಾರಿಸ್ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ಮೇಂಟೆನೆನ್ಸ್ ಸರಿ ಇಲ್ಲ ಸರ್. ಯಾರು ಸರಿಯಾಗಿ ಮಾಡ್ತಾರೆ, ಸುಮ್ಮನೆ ಹೆಸರಿಗೆ ಎಲ್ಲ ಒಳ್ಳೇದು ಮಾಡ್ತೀನಿ ಅಂತ ಕೇಳೋರು ಯಾರು ಇಲ್ಲ. ಇಲ್ಲಿ ಕೇಳಿದ್ರೆ ಅವ್ರಿಗೆ ಭಯ ಆಗ್ಬಿಡ್ತದೆ, ಹೇಳಿದ್ರೂ ಭಯ ಆಗ್ಬಿಡ್ತದೆ. ಯಾವ ಕಂಪ್ಲೇಂಟ್ ಕೊಡೋಕೆ ಆಗೋದಿಲ್ಲ, ಕೊಟ್ರೇನು ಭಯ ಆಗುತ್ತೆ. ಯಾಕೆ ಭಯ? ಭಯ ಅಂದ್ರೆ ನಮ್ಗೆ ನಾಳೆ ಏನ ಮಾಡಿಬಿಡ್ತಾರಂತ. ಬೇರೆ ಏನು ಇಲ್ಲಿ ನಡೆಯೋದಲ್ಲ ಸುಳ್ಳೆ ನಿಜ. ಯಾಕಂದ್ರೆ ಭಯ ಜನಗಳಿಗೆ. ಏನೋ ಒಂದು ಹೇಳ್ಬಿಟ್ಟ ಅವ್ನಿಗೇನು ಗೊತ್ತು ಅಂತ ಕೆಲವರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಹೋಗಿ ಹೇಳೋರು ಇದ್ದಾರೆ, ಚಾಡಿ ಹೇಳೋರು ತುಂಬಾ ಜನ ಇದ್ದಾರೆ. ನಮ್ದು ಕಾಕ್ ಸ್ಟೋನ್ ಏರಿಯಾ, ನಾವು ಇಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ. 90 ಇಲ್ಲಿ ಮಾಯಾ ಬಜಾರ್ ಅಂತ ಇದೆ, ಅದನ್ನಲ್ಲಿ ನಾನು ಸಹಾಯ ಮಾಡಿ ಬಂದೆ, ಮದುವೆ ಮಾಡಿ 90 ಆವಾಗಂದ ಹಿಂಗೆ ಇದೆ. ಯಾವ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಎಷ್ಟು MLA ಎಷ್ಟೋ ಕೌನ್ಸಿಲರ್ ಬಂದು ಮಾಡೋರು ಮಾಡ್ತಾರೆ, ಮಾಡಿಲ್ಲ ಮಾಡ್ತಾರೆ. ಅರ್ಧ ಕೆಲಸಗಳಾಗ್ತಾ ಇದೆ. ನೀರಿನ ತೊಂದರೆನೂ ಇದೆ. ಅಲ್ಲಲ್ಲಿ ಕೊಳೆಗಳು ಕಟ್ಟಾಗ್ಬಿಟ್ಟಿದೆ, ನೀರು ತುಂಬಾ ಹೋಗ್ತಾ ಇದೆ, ಒಳ್ಳೆ ನೀರೆಲ್ಲ ಹೋಗ್ತಾ ಇದೆ. ಅದನ್ನೆಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ MLA ಬರ್ತಾರ, ಯಾವಾಗ ನೋಡ್ತಾರ? ಬರ್ತಾರೆ, ಆಗಾಗ ಬರ್ತಾರೆ. ಇಲ್ಲಿ ಇದು ಸ್ಟ್ಯಾಚ್ಯೂಗೆ, ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಎಲ್ಲ ಮಾಡ್ತಾರೆ. ಆವಾಗ ಬಂದು ಮೀಟಿಂಗ್ ಎಲ್ಲ ಹಾಕ್ತಾರೆ. ಆವಾಗ ಹೇಳ್ತಾರೆ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ. ಮಾಡ್ತಾನೆ ಇದ್ದಾರೆ. ಅವ್ರೇನೋ ಹೇಳೋದು ಹೇಳ್ತಾರೆ, ಅವ್ರ ಕೆಳಗೆ ಇರೋರು ಮಾಡೋದು ಸರಿಯಾಗಿ ಮಾಡಿದ್ರೆ ಸಾಕು, ಅಷ್ಟೇ. ಅದೇ ಹೇಳ್ತಾರಲ್ಲ, ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತ. ಆ ತರ ಭೇಟಿ ಮಾಡ್ಬೋದಾ? ಮಾಡ್ಬೋದು. ಅವರು ದಿನ ಸಂಜೆ 6 ಗಂಟೆಗೆ ಎಲ್ರನ್ನೂ ಭೇಟಿ ಮಾಡ್ತಾರೆ. ಅವ್ರ ಕೊರತೆಗಳನ್ನೆಲ್ಲ ಕೇಳ್ತಾರೆ. ನಾವು ಏನಾದ್ರು ಬರ್ಕೊಟ್ರೆ ಅದ್ರ ಆಕ್ಷನ್ ತೆಗಿತಾರೆ, ಇಲ್ಲ ಅಂತ ಹೇಳಕ್ಕಿಲ್ಲ. ತೀರಾ ಬಡವ್ರಿಗೆಲ್ಲ ಅವ್ರು ಮಾಡ್ತಾರೆ. ಲಾಸ್ಟ್ ಟೈಮ್ MLA ಯಾವಾಗ ನೋಡಿದ್ರಿ ನೀವು? ಅವರು ಈ ಕಡೆ ಬಂದ ಕೆಲವು ಕೆಲಸಗಳಿದ್ರೆ ಈ ಕಡೆ ಬಂದು ಹೋಗ್ತಾರೆ. ಬಟ್ ಅವ್ರ ಗಮನಕ್ಕೆ ಬರಲ್ಲ ಇದು ಯಾವುದು? ಒಂದು ನೋಡ್ಕೊಂಡು ಹೋಗ್ತಾರೆ, ಅದ್ರ ಬಗ್ಗೆ ನಾವು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ, ಅಷ್ಟೇ. ಕ್ಷೇತ್ರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ಬೇಕು, ಇನ್ನು ಏನೇನು ಕೆಲಸ ಆಗ್ಬೇಕು? ಹಾಗೆ ಹೇಳಕ್ ಹೋದ್ರೆ ತುಂಬಾ ಸಮಸ್ಯೆಗಳಿದೆ. ಏನೇನು ಒಂದೆರಡು ಹೇಳಿ. ಒಂದು, ನಮ್ಮ ಇಲ್ಲಿ ಚೌಟ್ರಿ ಹೊಡೆದಾಕಿದ್ರು, ಅದು ಆಗಿಲ್ಲ. ಇಲ್ಲಿ BBMP ಆಫೀಸ್ ಅಂತ ಕಟ್ತಾ ಇದ್ರೆ ಇನ್ನೂ ಆಗಿಲ್ಲ. ಹಾಸ್ಪಿಟಲ್ ಅದೆಲ್ಲ ಹೆಂಗಿದೆ? ಹಾಸ್ಪಿಟಲ್ ಪರವಾಗಿಲ್ಲ, ಇಲ್ಲಿ ಡೆಲಿವರಿ ಹಾಸ್ಪಿಟಲ್ ಇದೆ, ಪರವಾಗಿಲ್ಲ. ಅದೆಲ್ಲ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ಮೇನ್ ಬೇಕಾಗಿರೋದು ರಸ್ತೆ ಚರಂಡಿ ಎಲ್ಲ ಮಾಡ್ತಾ ಇದ್ರೆ ಇನ್ನು ಆಗ್ಬೋದು. ಸದ್ಯಕ್ಕೆ ಆಗ್ಬೋದು, 1-2 ತಿಂಗಳಲ್ಲಿ ಆಗ್ಬೋದು ಅಂತ ಅವ್ರು ಹೇಳ್ತಾರೆ ಕೆಲಸದವರು. ನೋಡ್ಬೇಕು.
ಓಕೆ, ಇದು ಶಾಸಕರಿಗೆ 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ? ನೀವು 70. ಫಾಸ್ಟ್ ಅಷ್ಟು ಮೂಮೆಂಟ್ ಇಲ್ಲ, ಸ್ಲೋ ಮಾಡ್ತಾ ಇದ್ದಾರೆ. ಸ್ವಲ್ಪ ಜಲ್ದಿ ಆದರೆ ಒಳ್ಳೆಯದು. ಜನಕ್ಕೆ ತುಂಬ ಕಷ್ಟ ಆಗ್ತದೆ, ಮಳೆ ಬರ್ತದೆ, ತುಂಬ ಸೇರಿದೆ, ವಯಸ್ಸಾಗಿದೆ ಜನಗೆ, ಪಾಪ ತುಂಬ ಕಷ್ಟ ಇದೆ. ಸ್ವಲ್ಪ ಜಲ್ದಿ ಮಾಡಿದ್ರೆ ಒಳ್ಳೆಯದು ಅಷ್ಟೇ, ಬೇರೆ ಏನಿಲ್ಲ. ಕೆಲಸ ಚೆನ್ನಾಗಾಗ್ತದೆ. ಇದು ಫ್ಯೂಚರ್ ಒಂದು 50 ವರ್ಷ ಏನು ಆಗಲ್ಲ. ಇದು ಆ ಕೆಲಸ ಆಗ್ತಾರೋದು ಚೆನ್ನಾಗಿ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ಸ್ವಲ್ಪ ಜಲ್ದಿ ಮಾಡಿದ್ರೆ ಒಳ್ಳೆಯದು, ಏನಿಲ್ಲ. ಇದು ಬಿಟ್ಟರೆ ಬೇರೆ ಏನೇನು ಡೆವಲಪ್ಮೆಂಟ್ ಆಗಬೇಕು ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಸ್ವಲ್ಪ ಜನ ನೋಡ್ಬೇಕು ಸರ್. ಸ್ವಲ್ಪ ಏನಾದ್ರೆ ಇವಾಗ ನೋಡಿ ಡೆಸ್ಟ್ ನೋಡಲ್ಲ ಸ್ವಲ್ಪ ಜನ, ಹಂಗೆ ಇದಿದೆ, ಇದು ಮಾಡಲ್ಲ, ಮೇಂಟೈನ್ ಮಾಡಲ್ಲ. ಸ್ವಲ್ಪ ಮೇಂಟೈನ್ ಮಾಡಿದ್ರೆ ಒಳ್ಳೇದು. ಈ ರೋಡ್ ಆಗಿಬಿಟ್ರೆ ಎಲ್ಲ ಮೇಂಟೈನ್ಸ್ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ, ಮಾಡಿದ್ರೆ ಒಳ್ಳೇದು. ರೋಡ್ನಲ್ಲಿ ನೋಡಿ ಗಾಡಿ ಎಷ್ಟು ಪಾರ್ಕಿಂಗ್ ಇಲ್ಲ, ಜನ ಬಂದರೆ ಒಂದು ಕಾರ್ ಬಂದರೆ ಪಾರ್ಕಿಂಗ್ ಇಲ್ಲ, ಗಾಡಿ ಓಡಿಸಿ ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಇದೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ ಅವರಿಗೆ. ಸ್ವಲ್ಪ ಅದು ಮಾಡಿದ್ರೆ ಒಳ್ಳೇದು. ಅದು ರೋಡ್ ಕ್ಲಿಯರ್ ಮಾಡಿ ಇದ್ರೆ ಸ್ವಲ್ಪ ಒಳ್ಳೆ ಆಗ್ತದೆ. ಒಂದು 3 months ಮಾಡ್ತಾನೆ ಇದ್ದಾರೆ. ಕಿತ್ತಿದ ಜಾಗನ ಕಿತ್ತುತ್ತಾ ಇದ್ದಾರೆ, ಮತ್ತೆ ವಾಪಸ್ ಅದಕ್ಕೆ ಫಿಲ್ ಮಾಡ್ತಾ ಇಲ್ಲ. ಮಳೆ ಬಂದಾಗೆಲ್ಲ ಗಾಡಿಗಳಿಂದ ಜಾರಿ ಬೀಳ್ತಾ ಇದ್ದಾರೆ. ಯಾರು ಎಷ್ಟೋ ಸಲ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲಿ ಇರೋರಿಗೆ ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಮ್ಮ ಆರಿಸ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀವಿ ನಾವು, ದಯವಿಟ್ಟು ಅದು ಏನಿರೋದು ನಿಲ್ಲಿಸೋದಕ್ಕೆ ಬೇಗ ಅದು ರಿಪೇರ್ ಮಾಡೋದು ಕಂಪ್ಲೀಟ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಕಡೆಯಿಂದ ಏನಾದ್ರು ಇದ್ರೆ ಸ್ವಲ್ಪ ಅವ್ರಿಗೆ ಜನರ ಕೈ ಸಿಗ್ತಾರೆ ಇಲ್ಲಿ. ಯಾವಾಗಂದ್ರೆ ಏನಾದ್ರು ಇದ್ರೆ ಬರ್ತಾರೆ ಅಷ್ಟೇ, ಈ ಮೀಟಿಂಗ್ ಇದ್ದಾಗ ಬರ್ತಾರೆ ಅಷ್ಟೇ. ಬಟ್ ಅವ್ರ ಕಡೆಯವ್ರು ಇದ್ದಾರೆ ಜನಗಳು, ಅವ್ರು ಹೋಗಿ ಮಾತಾಡ್ತಾರೆ. ಬಟ್ ನಾವು ಕಾಮನ್ ಪರ್ಸನ್ ಅಷ್ಟು ಹೋಗಿ ಮಾತಾಡೋಕ್ಕಾಗಲ್ಲ. ಒಂದು 10 ರೂಪಾಯಿ ಡೆವಲಪ್ಮೆಂಟ್ ಕೂಡ ಆಗಿಲ್ಲ. 10 ರೂಪಾಯಿ ಡೆವಲಪ್ಮೆಂಟ್ ಆಗಿದ್ರೆ ಯಾರಾದರೂ ಟಿಬೆಟ್ ಕರೀರಿ, ಟಿಬೆಟಲ್ಲಿ ಕುಂತ್ಕೊಂಡು ದಾಖಲಾತಿ ಕೊಡ್ತೀವಿ. RTI ಹಾಕಿ 110 ಕೋಟಿ ಹಗರಣ ತೋರಿಸ್ತೀನಿ. RTI ಇದು ಕೊಡ್ತೀನಿ ನಿಮಗೆ. ನೆನ್ನೆನೂ ಮೇಯಲಲ್ಲಿ ಕಮಿಷನರ್ಗನೋ ಇದಕ್ಕೆ ಕರೆದಿದ್ರು, ಜೂನಲ್ ಕಮಿಷನರ್ಗಳಂದ್ರೆ ಬೇರೆ ಬೇರೆ ಇದ್ದಾರೆ. ಜೂನಲ್ ಕಮಿಷನರ್ ಕರೆದಿದ್ರು, ಅವ್ರಿಗೂ ಒಂದು ಲೆಟ್ರ್ ಕೊಟ್ಟಿದ್ದೀನಿ. 110 ಕೋಟಿ ಹಗರಣ ಆಗಿದೆ. ಯಾವ ಥರ, ಏನದು ಹಗರಣ? ಹಗರಣ ಅಂದರೆ ನೋಡಿ, ಇದೇ ಕಾಮಗಾರಿ, ಇದು 10 ಕೋಟಿ ಪ್ರಾಜೆಕ್ಟ್. ಫುಟ್ಪಾತ್ ಹಾಕೋದು, ಅಲ್ಲಿ ಸ್ವಲ್ಪ ಸ್ಯಾನಿಟರಿ ಲೈನ್ ಹಾಕೋದು, ಕಾಂಕ್ರೀಟ್ ಹಾಕೋದು, ವೈಟ್ ಟ್ಯಾಪಿಂಗ್ ಅಂತಾರೆ. 10 ಕೋಟಿ ಪ್ಯಾಕೇಜ್ ಲೆಕ್ಕ ಕೊಡ್ತಾರೆ ಅಡ್ಜಸ್ಟ್ಮೆಂಟ್ ಕಾಂಟ್ರಾಕ್ಟ್ಗಳಿಗೆ. ಎಲ್ಲಾಗಿದೆ ಎಲ್ಲಾಗಿರಲ್ಲ ಅನ್ನೋದು ಆ ಭಗವಂತನಿಗೆ ಗೊತ್ತಾಗಬೇಕು. ಶಾಂತಿನಗರ ಕಾನ್ಸ್ಟಿಟ್ಯೂಷನ್ ಜನ ಸಾಯ್ತಾ ಇದ್ದಾರೆ ಈ ಕೆಸರುಗಳಲ್ಲಿ. ನೀವು ಯಾವುದೋ ಇಲ್ಲೊಂದು ಸ್ವಲ್ಪ ನೀರು ನಿಂತಿರೋದನ್ನಲ್ಲ, ಕೆಸರು ಗೆದ್ದೆಗಳು. ನಾನೇನಾದರೂ ಹಳ್ಳಿ ಕಡೆ ಹೋಗಿದ್ರೆ ಭತ್ತ ತಂದು ರೋಡಲ್ಲಿ ನಾಟಿ ಮಾಡಿಬಿಟ್ಟು ನಿಮ್ಮಂಥವ್ರನ್ನ ಕರೀತಾ ಇದ್ದೆ ಮೀಡಿಯಾಗಳು. ಯಾಕೆಂದರೆ ಭತ್ತ ಬೆಳೀತಾ ಇಲ್ಲ ಇವಾಗ, ರೋಡ್ಗಳಲ್ಲಿ ಬೆಳೆಯೋದನ್ನು ತೋರಿಸಿ. ನಾನು ಯಾರಿಗೆ ಹೇಳೋಣ ಸರ್? ಸರ್ ನಾವು MLA ಹತ್ರ ಹೋಗಿಲ್ಲ, ನಾವು ಹೋಗೋದು ಗೊತ್ತಿಲ್ಲ. ಈ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತದ ಸರ್? ಬೆಕ್ಕು ಒಂದು ಪಾತ್ರೆನಲ್ಲಿ ಹಾಲು ಕುಡಿಬೇಕಂದ್ರೆ ತಲೆ ಮಾತ್ರ ಪಾತ್ರೆನಲ್ಲಿ ಇಟ್ಟಿರ್ತೈತೆ. ಇನ್ನು ಬಾಡಿನೆಲ್ಲ ಪಬ್ಲಿಕ್ಕು ನೋಡ್ತಾರೆ, ಅವ್ರಿಗೂ ಗೊತ್ತಿದೆ. ಅವ್ರು ಕೇಳೋರಿಲ್ಲಲ್ಲ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸರ್. 20 ವರ್ಷ ಆಯಿತು, 4 ಎಲೆಕ್ಷನ್ ಗೆದ್ರು MLA. ಹಂಗೆ ಸಾಯಿ, ನಾನು ಹಿಂಗೆ ಆಳ್ತೀನಿ ಅಂತ. ನಾವು ಸಾಯ್ತಾ ಇರಬೇಕು, ಅವ್ರು ಅಳ್ತಾ ಇರಬೇಕು. ಇದೊಂದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟು ಧೈರ್ಯವಾಗಿ ಹೇಳ್ತೀನಿ ಅಂದರೆ, ನನ್ನ ಕರೀರಿ, ಟಿಬೆಟ್ಗೆ ಕರೀರಿ, ಕೊಡ್ತೀನಿ. ಯಾರೇ ಬರಲಿ, ಪೇಪರ್ ಮಾತಾಡಿಸ್ತೀನಿ. ನಾನು ಓದಿರೋದು 5ನೇ ಕ್ಲಾಸು, ಪೇಪರ್ ಕೊಡ್ತೀನಿ. ನೀವು ಏನಪ್ಪ ಆಗಬೇಕು? ಮಾರ್ಕ್ಸೇ ಕೊಡಲ್ಲ, ಅದಕ್ಕೆ ಯಾಕೆ ಮಾರ್ಕ್ಸ್ ಕೊಡಬೇಕು? ಫೈಲ್ 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 ಅಷ್ಟೇ. ಬಡವರು ಹೋಗ್ತಾ ಇದ್ದಾರೆ, ಪಾಪ ವಯಸ್ಸಾದವರು ಬರ್ತಾ ಇದ್ದಾರೆ. ದಿನನಿತ್ಯ ಇದು ಕೆಲಸ ಸ್ಟಾರ್ಟ್ ಮಾಡಿ 6 ತಿಂಗಳಾಯಿತು. ಇವತ್ತವರೆಗೂ ಯಾವುದೇ ಒಂದು ಕಾಮಗಾರಿ ಮಾಡೋಕ್ಕೆ ಮುಂದೆ ಹಿಂದೆ ಬರ್ತಾ ಇಲ್ಲ. 10 ಕೋಟಿ ರೂಪಾಯಿ ಅನುದಾನ ತಗೊಂಡಿದ್ದಾರೆ ಇವರು. 10 ಕೋಟಿ ರೂಪಾಯಿ ಅನುದಾನ ತಗೊಂಡಿದ್ದಾರೆ. 5 ಕೋಟಿ ರೂಪಾಯಿ ಸ್ಪೆಷಲ್ ಗ್ರಾಂಟಲ್ಲಿ ತಗೊಂಡಿದ್ದಾರೆ. ಸಂತೋಷ. ಇನ್ನೂ 25 ಕೋಟಿ ತಗೊಳ್ಳಿ, 50 ಕೋಟಿ ತಗೊಳ್ಳಿ. ಅಲೆಕಲ್ಲು ಹೊಸ ಬಿಲ್ ಆಗ್ಬಿಟ್ಟಿದೆ ಈಗ. ಹೆಂಗಂದ್ರೆ ಅಲೆಕಲ್ಲು ಹೊಸ ಬಿಲ್ಲು. ಈಗ ನಮ್ಮ ದಲಿತರ ದುಡ್ಡು 39,000 ಕೋಟಿ ಹೊಡೆದವ್ರು ಇವರು.
ನಮಗೊಂದು ಅದೊಂದು ಇದಾಗ್ತಾ ಇದೆ ಮನಸ್ಸಲ್ಲಿ. 39,000 ಕೋಟಿ SC SC TS ಹೊಡೆದವ್ರೆ. ಸಂತೋಷ, ನಮ್ಮ ದಲಿತ ದುಡ್ಡು ತಿನ್ನಿದ್ದೀರಾ, ನೀವು ಸಂತೋಷ ತಿನ್ಕೊಳ್ಳಿ. ಆದರೆ ಈ ಅಭಿವೃದ್ಧಿಯಲ್ಲಿ ನೀವು ಯಾಕೆ ಈ ಥರ ಮಾಡ್ತಾ ಇದ್ದೀರಾ, ಮೋಸ ಮಾಡ್ತಾ ಇದ್ದೀರಾ? ಈ ಕ್ಷೇತ್ರದಲ್ಲಿ ತಮ್ಗೇನು ಓಟ್ ಹಾಕ್ಲಿಲ್ವಾ? ಓಟ್ ಹಾಕ್ದಲ್ಲಿ ಕೆಲಸ ಮಾಡಿ ನಿಮ್ಮ ಜವಾಬ್ದಾರಿ ಇಲ್ಲ ಸರ್. ಈಗ ನೀವು ಹೇಳಿದ್ರೆ 4 ಸಲ ಗೆದ್ದಿದ್ರಂತ, 4 ಸಲ ಗೆದ್ದಿರೋ ಅಭಿವೃದ್ಧಿ ಏನಾಗಿದೆ ಇಲ್ಲಿ? ಯಾಕೆ ಇದಕ್ಕಿಂತ ಮುಂಚೆ ಮುನ್ಸ್ವಾಮಿ MLA ಮಾಡಲಿಲ್ಲ ಕೆಲಸ? ಶಾಸಕರಾಗಿ ಮಾಡಲಿಲ್ವಾ? 2 ಚೌಟ್ರಿ ಕಟ್ಟಿದ್ದು. ಈ ಸಮುದಾಯ ಭವನ ಸರ್, ಸಮುದಾಯ ಭವನ ಬಡವರು ಹೋಗಿ 2,000 ಸಮುದಾಯ ಭವನ ಇವತ್ತವರೆಗೂ 15 ವರ್ಷದಿಂದ ಹಂಗೆ ಬಿದ್ದಿದೆ. ಬಡವ್ರು ಎಲ್ಲಿ ಹೋಗ್ಬೇಕು ಸರ್? 1 ಲಕ್ಷ 1.5 ಲಕ್ಷ ರೂಪಾಯಿ ಜಸ್ಮಾ ಕಿಲೋಮೀಟರ್ಗೆ ಹೋಗೋಕ್ಕಾಗತ್ತಾ ಬಡವ್ರ ಕೈಯಲ್ಲಿ? ಇದು ಕೇಳಿದ್ರೆ ನಾವು ಕೆಟ್ಟವರು, ಕೇಳಿದ್ರೆ ಡಕ್ಕಂತ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿಸೋದು, ಅಲ್ಲಿಂದ ಫೋನ್ ಮಾಡಿಸೋದು. ಯಾವ ಕಾನೂನು ಸ್ವಾಮಿ ಇದು ಈ ಕಾಲದಲ್ಲಿ? ಹೇಳಿ, ನಾವು ಬದುಕೋಕೆ ದಲಿತರು ಬದುಕಬಾರ್ದಾ ಇಲ್ಲಿ? ಇಲ್ಲ ಮೈನಾರಿಟಿ ಬದುಕಬಾರ್ದಾ? ಕ್ಷೇತ್ರದಲ್ಲಿ ಬದುಕಿರೋದನ್ನ ಒಂದಂದ್ರೆ ನೀವು ಕೆಲಸ ಮಾಡಕ್ ಬಂದ್ರು ಕೆಲಸ ಮಾಡಿ, ದಯವಿಟ್ಟು ರಾಜಕೀಯ ಮಾಡಬೇಡಿ ನೀವು ಇಲ್ಲಿ. ಇಲ್ಲ, ಹೋಗೋಕೆ ಬರೋಕ್ಕೆಲ್ಲ ತುಂಬಾ ಕಷ್ಟ ಆಗ್ತಾ ಇದ್ದಾರೆ. ಮಕ್ಕಳಿಗೆ ಎಲ್ಲ ತುಂಬಾ ಅಲ್ಲ ಇದೆ, ಬಿದ್ದೋಗ್ತಾರೆ. ಮಳೆನಲ್ಲಿ ಎಲ್ಲ ವಯಸ್ಸಾನೂರೆಲ್ಲ ಸರಿಗೆ ಬಿದ್ದೋಗ್ತಾರೆ. ಅದೇ ತುಂಬಾ ಕಷ್ಟ ಆಗಿದೆ. ಬೇಗ ಎಷ್ಟೊಂದು ಬೇಗ ಮಾಡೋಕ್ಕಾಗ್ತದೆ ಅಷ್ಟೊಂದು ಪ್ಲೀಸ್ ಮಾಡ್ರಿ. ಅದೇ ನಾವು ಕೇಳೋದು, ಬೇರೆ ಏನು ನಾವು ಕೇಳಿಲ್ಲ. ತುಂಬ ಪಬ್ಲಿಕ್ ತುಂಬ ಕಷ್ಟ ಆಗ್ತಾ ಇದೆ. ನಾವು ಹೋಗೋಕ್ಕೆ ವಯಸ್ಸಾನವರೆಲ್ಲ ತುಂಬ ಜನ ನಾವು ಬಿದ್ದೈತ್ರಿ. ನನ್ನ ಮಗಳನ್ನ ನಿನ್ನೆ ಎಲ್ಲ ಮಳೆಯಲ್ಲಿ ಬಿದ್ದು ಹೋಗಿದ್ದಾರೆ. ತುಂಬ ರೋಡ್ನಲ್ಲಿ ನಡೆಯೋಕ್ಕೇ ಆಗಲ್ಲ. ಇದು ಕಷ್ಟ ಜಾಸ್ತಿ ಆಗ್ಬಿಟ್ಟಿದೆ. ಬರೋಕ್ಕೆ ಹೋಗೋಕ್ಕೆ ಗಲೀಜು, ಮಗು ಎಲ್ಲ ಬಿದ್ದೋಗ್ಬಿಡುತ್ತೆ. ಬರೋಕ್ಕೆ ಕಷ್ಟ, ಆಟೋ ಎಲ್ಲ ಕಷ್ಟ. ಅಲ್ಲ ಬಸ್ಗೆ ತೋರಿಸ್ಬಿಡ್ರೆ ಬಂದು ನಿಂತ್ಕೊಳ್ಳಿ, ಹೋಗಮ್ಮ ಕಳಿಸ್ಬಿಡ್ತಾರೆ. ಜಾಸ್ತಿ ಕಷ್ಟ ಕೊಟ್ಬಿಡ್ತಿದ್ದಾರೆ. 6 ಮಂತ್ಸ್ ಇಂದ ಹಂಗೆ ಆಗ್ತಾ ಇದೆ. ಬರ್ತಾರ ಇಲ್ಲಿ ನೋಡಕ್ಕೆ? ಎಲ್ಲ ಬರಲ್ಲ, ಯಾರು ಬರಲ್ಲ. ಕೇಳೋದು ಇಲ್ಲ ಇಲ್ಲಿ ಬಂದು? ಏನು ಇನ್ನ ಯಾವಾಗ ಕೇಳಿಲ್ಲ ಈ ಬಂದು ಇಲ್ಲಿ. ಯಾವಾಗ ನೋಡಿದ್ರಿ MLA ಲಾಸ್ಟ್? ಅದಕ್ಕೆ ಸಮಯ ಅವ್ರಿಗೆ ಬಡ್ಡೆ ಇದು ಬರ್ಡೇ ಐತಲ್ಲ, ಜನವರಿ ಎಲ್ಲ ಅವಾಗೆ ಓಟ್ ಬರಕ್ಕೆ ಅವಾಗ ಬಂದೇ ಇಲ್ಲ. ಮತ್ತೆ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರಿಗೆ ಹೇಳ್ತೀರಿ ನೀವು? ಯಾರು ಇಲ್ಲ, ಸುಮ್ಗೆ ನಾವೇ ರೆಡಿ ಮಾಡಿ ನಾವೆಲ್ಲ ಮಾಡೋದು. ಯಾರು ಮಾಡಲ್ಲ ಈ ಬಂದಿಲ್ಲಿ. ಜಾಸ್ತಿ ಕಷ್ಟ ಆಗ್ಬಿಟ್ಟಿದೆ. ಆಟೋದವರಂತೂ ಬರೋದೇ ಇಲ್ಲ. ಚಂದ್ರ ಅಂದ್ಬಿಟ್ರೆ ಅಯ್ಯೋ ರೋಡ್ ಸರಿ ಇಲ್ಲಮ್ಮ, ಬರಲ್ಲ. ಹಂಗ್ ಬಂದ್ರೂ ಕಾಂಪ್ಲೆಕ್ಸ್ ವರ್ಗು ಅಲ್ಲೇ, ಅಲ್ಲಿಂದ ನಡ್ಕೊಂಡು ಬರ್ಬೇಕು ನಾವು. ಇಷ್ಟೆಲ್ಲ ಪ್ರಾಬ್ಲಮ್ ಎಲ್ಲರೂ ನೋಡ್ತಾರೆ, ಯಾರು ಕೇರ್ ತಗೊಳ್ಳಲ್ಲ. ಇಷ್ಟೆಲ್ಲ ಸಫರ್ ಮಾಡ್ತಾ ಇದ್ದೀವಿ. ಇಲ್ಲಿ MLA ಬಂದ್ ಕೆಲಸ ಮಾಡಲ್ಲ, ಏನು ಮಾಡಲ್ಲ. MLA ಏನೋ ಗೊತ್ತಿಲ್ಲ ಅವ್ರದ್ದು ಕತೆ. ಯಾವಾಗಿಂದ ಇದೆ ಪ್ರಾಬ್ಲಮ್ ಇದು? 6 ತಿಂಗಳಿಂದ ನಡೀತಾ ಇದೆ. ಆ ಚರ್ಚಿಂದ ನಡೀತಾ ಇದೆ. ಫಸ್ಟ್ ದೊಡ್ಡ ಪೈಪ್ ಹಾಕಿದ್ರು ಮಧ್ಯ, ಆಮೇಲೆ ಸೈಡಲ್ಲಿ 1 ಅಡಿ ಪೈಪ್ಗಳು 2 ಕಡೆ ಹಾಕಿದ್ರು. ಹಿಂಗೆ ಒಂದಾದ್ರೆ ಒಂದು. ಮಳೆ ಕಾಲ ಅಂತ ಗೊತ್ತಿದೆ. ಈ ಏನು ತಿಂಗಳ ಮಳೆ ಬರುತ್ತೆ ಅಂತ ಅವ್ರಿಗೆ ಗೊತ್ತಿದ್ದು ಈ ಕೆಲಸನ ಸ್ಟಾರ್ಟ್ ಮಾಡಿದ್ದಾರೆ. 4 ಬಾರಿ ಶಾಸಕರ ಆಗಿದ್ದಾರೆ. 4 ಟೈಮಲ್ಲೇನೋ 3 ಟೈಮು. ಇದಕ್ಕೆ ಮುಂಚೆ 15 ವರ್ಷನೋ 1 ರೂಪಾಯಿ ಕೆಲಸ ಮಾಡಿಲ್ಲ ಅವರು. ಏನು ಕೆಲಸ ಅವ್ರ ಕೈಯಿಂದ ಆಗಿಲ್ಲ. ಬೇರೆ ಏನಾಗಿದೆ ಅಂದರೆ, ಯಾರಾದರೂ ಈ ಥರ ನೀರು ನಿಲ್ಲುತ್ತೆ, ನಮ್ಮ ಮನೆ ಒಳಗೆ ನೀರು ಬರುತ್ತೆ ಅಂದರೆ ಅದು ಏನು ಮಾಡ್ತಾರೆ, ಬಂದು ಸುಮ್ಮನೆ ಅವ್ರ ಜನಗೆ ಕಳಿಸ್ತಾರೆ. ಅವ್ರು ಬರಲ್ಲ. ಯಾಕೆಂದ್ರೆ ಅವ್ರು ಬಟ್ಟೆ ಹಾಕ್ತಾರಲ್ಲ, 20,000 50,000 ಬಟ್ಟೆ ಹಾಕ್ತಾರೆ ಅವರು. ಏನಾದರೂ ಇದರಲ್ಲಿ ಈ ಚೇರು ಈ ನೀರಲ್ಲಿ ಬಂದರೆ ಗಲೀಜಾಗಿಬಿಡುತ್ತಲ್ಲ. ಲಾಸ್ಟ್ ಟೈಮ್ ಒಂದು ಲೇಡಿ ಬಿದ್ದೋಗಿ ಒಂದು ವಿಡಿಯೋ ಹಾಕಿದ್ದಾರೆ. ವಿಡಿಯೋ ಆಗಿದ್ರೆ ಈ ಸಮಸ್ಯೆದಲ್ಲಿ ಇವ್ರು ಏನು ಮಾಡ್ತಾರೆ, ಆಫ್ರಿಕಾ ದುಬೈಯಲ್ಲಿ ಕೂತ್ಕೊಂಡು ಒಂದು ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕ್ತಾರೆ. ನಾನು ಬರ್ತೀನಿ, ಎಷ್ಟು ಬೇಗ ಆಗತ್ತೆ ನಾನು ಮಾಡ್ತೀನಿ, ಕಾಪ್ರೇಟ್ ಮಾಡಿ. ಎಷ್ಟು ಕಾಪ್ರೇಟ್ ಮಾಡಬೇಕು ನಾವು? ಎಲ್ಲ ಭೂಮಿ ಒಳಗಡೆ ಹೋಗೋ ತನಕ ಕಾಪ್ರೇಟ್ ಮಾಡಬೇಕಾ? ಬೆಂಗಳೂರು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಡೆವಲಪ್ಮೆಂಟ್ ಆಗಿದೆ ಅಥವಾ ಡೆವಲಪ್ಮೆಂಟ್ ಆಗಬೇಕಾ? ಡೆವಲಪ್ಮೆಂಟ್ ಈಸ್ ಹ್ಯಾಪನಿಂಗ್, ಗೋಯಿಂಗ್ ಟು ಹ್ಯಾಪನ್. ಇನ್ನು ಮಾಡಬೇಕು. ಏನು ಮಾಡಬೇಕು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ರೋಡ್, ಎಸ್ಪೆಷಲಿ ರೋಡು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಿಟ್ಟ ಅಂದರೆ ಪಾರ್ಕು, ಲೈಬ್ರರಿ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತೆ. ಶಾಂತಿನಗರ್ MLA ಗೊತ್ತಾ? ಎಸ್, H. A. ಹ್ಯಾರಿಸ್. ನಮ್ಮ ಪ್ರಕಾರ ನಮ್ಗೆ ಅವ್ರಿಗೆ ಏನು, ಯಾಕಂದ್ರೆ ನಿಮ್ಗೆ ಇದೇ ಏರಿಯಾದಲ್ಲಿ ಕೆಲಸ ಮಾಡ್ತಿರೋ ಕಾರಣಕ್ಕಾಗಿ ಯಾವಾಗಾದ್ರೂ ನೋಡಿದಾರೆ ಇಲ್ಲಿ ಬರ್ತಾರ ಅಥವಾ ಏನಾದ್ರು ಪ್ರಾಬ್ಲಮ್ ಇದ್ರೆ ಕೇಳ್ತಾರ? ಇಲ್ಲ, ಬರ್ತಾ ಇದ್ದಾರೆ. ಯಾಕೆ ಸುಳ್ಳು ಹೇಳ್ಬೇಕು? ಎಸ್, ಬರ್ತಾ ಇದ್ದಾರೆ. ಏನೇ ತೊಂದರೆ ಇದ್ರು ಅವ್ರು ವಿಸಿಟ್ ಮಾಡ್ತಾರೆ. ಎಸ್. ಲಾಸ್ಟ್ 2 ವರ್ಷದಿಂದ ಯಾವ ರೀತಿ ಡೆವಲಪ್ ಆಗ್ತಿದೆನಾ ಅಥವಾ ಡೆವಲಪ್ ಆಗ್ತಾ ಇಲ್ವಾ? ಇನ್ನು ಡೆವಲಪ್ ಆಗಬೇಕಾ? ಸರ್, ಆಲ್ರೆಡಿ ಡೆವಲಪ್ ಆಗಿದೆ.
ಸ್ವಲ್ಪ ಸಣ್ಣ ಪುಟ್ಟ ಇದೆ ಅಷ್ಟೇ. ಮಿಕ್ಕಿದೆಲ್ಲ ನೋಡಿ ಈಗ ಕಾಲೇಜೇ ಇದ್ದಿಲ್ಲ ಶಾಂತಿನಗರ ಇದರಲ್ಲಿ ಗೌರ್ಮೆಂಟ್ ಕಾಲೇಜೇ ಇಲ್ಲ. ಹ್ಯಾರಿಸ್ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಇನ್ನೂ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಹಾಸ್ಟೆಲ್ ಮಾಡ್ಬೇಕಂತ ಒಂದು ಅನಿಸಿತ್ತು, ಅದನ್ನು ಮಾಡ್ತಾ ಇದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಚರಂಡಿಗಳ ವ್ಯವಸ್ಥೆಗಳಾಗಬೇಕು, ಯಾಕಂದ್ರೆ ಮಳೆ ಬಂದಾಗಲೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ಲ, ಆ ಥರ ಏನಾದಿದೆ ಇಲ್ಲಿ? ಈ ಕಡೆ ಯಾವುದಿಲ್ಲ ಸರ್, ಆ ಥರ ಯಾವ ತೊಂದರೆ ಇಲ್ಲ. ಈ ಕಡೆ ಯಾವುದಿಲ್ಲ. ನೋಡೋ ಮೊನ್ನೆ ಲಾಸ್ಟ್ ವೀಕ್ ಒಂದು ಮಳೆ ಬಂದಿತ್ತು, ಇಮಿಡಿಯೇಟ್ಲಿ ಮರ ಫುಲ್ ಬಿದ್ದೋಗ್ಬಿಟ್ಟಿತ್ತು. ಇಮಿಡಿಯೇಟ್ಲಿ ಆ ಲೀಡರ್ಸ್ ಎಲ್ಲ ಕರ್ಸ್ಬಿಟ್ಟು ಇಮಿಡಿಯೇಟ್ಲಿ ಮಾಡಿಸ್ಬಿಟ್ರು. ಅದು ಏನು ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂಚೂರು ಅಲ್ಲಲ್ಲಿ ಸ್ವಲ್ಪ ಮರ ಎಲ್ಲ ಹೋಗ್ಬಿಟ್ಟಿದೆ, ಅದು ಒಂಚೂರು ಕಟ್ ಮಾಡಬೇಕು. ಅದನ್ನು ಕೆಲಸ ನಡೀತಾ ಇದೆ. ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಪಾರ್ಕ್ಸ್ ಎಲ್ಲ ಡೆವಲಪ್ ಆಗಿದೆ. ಆಮೇಲೆ ರೋಡ್ಸು ನಮ್ಮ ಆರ್ ಸಾಹೇಬರು ಬಂದ್ಬಿಟ್ಟು 3 ಸತಿ ಇಲ್ಲಿ ಈ ಕ್ಷೇತ್ರದಲ್ಲಿ MLA ಆಗಿ ಆಗಿದ್ದಾರೆ. 4ನೇ ಸರಿ ಆಗಿದ್ದಾರೆ. ಸೊ ತುಂಬ ಡೆವಲಪ್ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಮುಂದಕ್ಕೂ ನೆಕ್ಸ್ಟ್ ಸಲಿನೂ ಅವರೇ ಬರಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ. ಏನೇನು ಡೆವಲಪ್ಮೆಂಟ್ ಆಗಿದೆ ನಿಮ್ಮ ಪ್ರಕಾರ? ತುಂಬ ರೋಡ್ಸ್ ಎಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ. ಆಮೇಲೆ ಪಾರ್ಕ್ಸ್ ಎಲ್ಲ ತುಂಬ ಇಂಪ್ರೂವ್ ಆಗಿದೆ. ಆಮೇಲೆ ಇಲ್ಲಿ ಇರೋ ಏರಿಯಾನಲ್ಲಿ ಎಲ್ಲರಿಗೂ ಏನಾದರೂ ಕಷ್ಟ ಇದ್ದರೆ, ಏನಾದರೂ ಇದಿದ್ರೆ ಅವ್ರು ಮುಂದೆ ಬಂದು ನಿಂತ್ಕೊಂಡು ತುಂಬ ಡೆವಲಪ್ ಮಾಡಿದ್ದಾರೆ ಸರ್. ಕೇಮ್ರೇಜ್ ಕಡೆ, ಆಮೇಲೆ ನಮ್ಮ ಇಲ್ಲಿ ಡಮ್ಲೂರು ಲೇಔಟ್ನಲ್ಲಿ, ಆಮೇಲೆ ಜೋಗಪಾಳ್ಯ ಕಡೆ, ಅಪ್ರೇಟಿಪಾಳ್ಯ ಕಡೆ, ಈ ಕಡೆ ತುಂಬ ಎಲ್ಲ ಮಾಡ್ತಾ ಇದ್ದಾರೆ ಸರ್. ಕನ್ಸ್ಟ್ರಕ್ಷನ್ ರೋಡ್ಸ್ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ಮೆಂಟ್ ಅಂದರೆ ಇಲ್ಲಿ ಕ್ಲೀನೆಸ್ ಇದೆ. ಇವ್ರು ಬಂದಿನ తర్వాత ಬಿಫೋರ್ ಅಷ್ಟಿಲ್ಲ. ಇವಾಗ ಎವ್ರಿ ಇಯರ್ ಅವರು ಇಲ್ಲಿ ಏನೇನು ಬೇಕು ಅಂತ ಫ್ರೀ ಸರ್ವಿಸ್ ಕೊಡ್ತಾರೆ. ಅಂದರೆ ರೇಷನ್ಸು ಎಲ್ಲ ಕೊಟ್ಟಿದ್ದು. ಆಮೇಲೆ MLA ಅವರು ಎವ್ರಿ ಮಂತ್ ಒಂದು ಟೈಮ್ ಮೀಟಿಂಗ್ ಇರ್ತದೆ. ಆಮೇಲೆ ಇವ್ರನ್ನ ವಾರ್ಡ್ ಮೆಂಬರ್ಸು ಅವರೆಲ್ಲ ಸೆಲೆಕ್ಟ್ ಮಾಡಿದ್ರೆ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ, ಆ ಗ್ರೂಪ್ನಲ್ಲಿ ಏನಾಗುತ್ತಂದರೆ ಎಲ್ಲೇನ ಕ್ಲೀನೆಸ್ ಇದೆಯಾ, ಗಲೀಜ್ ಇದೆಯಾ, ಅದೆಲ್ಲ ರೋಡ್ ಏನೇನ ಪ್ರಾಬ್ಲಮ್ ಇದೆಯಾ, ಅಲ್ಲಿ ಡೈರೆಕ್ಟ್ MLA ನಾವು ರೀಚ್ ಆಗಿದ್ರೆ ಚಾನ್ಸಸ್ ಇದೆ. ಇಲ್ಲಿ ಇದು ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಡೈರೆಕ್ಟ್ MLA ನನಗೆ ಏನೇನ ಪ್ರಾಬ್ಲಮ್ ಇದೆ ಡೈರೆಕ್ಟ್ಲಿ ಕೂಡ ಅಲೋ ಮಾಡ್ತಾರೆ. ಇದು MLA ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಗುಡ್. ಡೆವಲಪ್ಮೆಂಟ್ ಆಗಿದೆ ಅನ್ಸುತ್ತೆ ಅಥವಾ ಡೆವಲಪ್ಮೆಂಟ್ ಆಗಬೇಕೇನು? ಇನ್ನೂ ಆಗಬೇಕು, ಇನ್ನೂ ಆಗಿಲ್ಲ. ಇದೆಲ್ಲ ಹಳೇದು ರೀ, ಬ್ರಿಟಿಷ್ ಕಾಲದ್ದು ಎಲ್ಲ ಬಿಲ್ಡಿಂಗ್. ಇನ್ನೂ ಆಗಬೇಕು ನೋಡಿ. ಇವಾಗ ಆಗ್ತಾಯಿದೆ. ನಮ್ಮ ಇವರು ಸಾಹೇಬರು ಮಾಸ್ಟರ್ ಹಾರಿಸ್ ಅವ್ರು ಮಾಡ್ತಾವ್ರೆ, ಕಾಲೇಜು ಎಲ್ಲ ಮಾಡಿ ಡೆವಲಪ್ ಮಾಡ್ತಾವ್ರೆ. ಇನ್ನೂ ಆಗಬೇಕು, ತುಂಬ ಲೇಟು ಆಗುತ್ತೆ. ಹೇಗೆ ಕೆಲಸ ಮಾಡ್ತಿದ್ದಾರೆ ಹರೀಶ್ ಸರ್? ಒಳ್ಳೆ ಮನುಷ್ಯರು, ಒಳ್ಳೆ ಕೆಲಸ ಮಾಡ್ತಾವ್ರೆ, ಜಲ್ದಿ ಮಾಡ್ತಾವ್ರೆ. ಅವ್ರ ಪ್ರೆಷರಿಂದನೇ ಆಗ್ತಾ ಇರೋದು ಜಲ್ದಿ ಕೆಲಸ. ಮತ್ತು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆಲ್ಲ ಅಲ್ಲೂ ಕಟ್ತಾ ಇದ್ದಾರಂತೆ, ತಿರ್ಗಾ ಹಾಸ್ಪಿಟಲ್ ಮಾಡ್ತಾವ್ರೆ. ಅವರಿಂದ ಒಳ್ಳೆ ಆಗ್ತಾಯಿದೆ. ಔಟ್ ಆಫ್ 100 ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅವರಿಗೆ? ಇಲ್ಲಿ 90 ಈಸ್ ಗುಡ್ ಪರ್ಸನ್. ಹರೀಶ್ ಹೇಗೆ ಕೆಲಸ ಮಾಡ್ತಾರೆ? ಕೆಲಸ ಮಾಡಿಸ್ತಾ ಇದ್ದಾರೆ, ಪರವಾಗಿಲ್ಲ. ಆದರೆ ಈ 2-3 ಮಂತ್ಸಿಂದ ತುಂಬ ಇಕ್ಕಟ್ಟಾಗ್ಬಿಟ್ಟಿದೆ ಸರ್. ನಮಗೆ ಅಂತಲ್ಲ, ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹೊರಗಡೆ ನಡ್ಕೊಂಡು ಆಟ ಆಡಕ್ಕೆ ಬಿಡೋಕ್ಕಾಗ್ತಾ ಇಲ್ಲ. ಮಳೆ ಬರ್ತಾ ಇದೆ. ಓಡಾಡಕ್ಕೆ ಹೋದರೆ ಇವಾಗ ತಿಳ್ಕೊಂಡು ಇಲ್ಲಿಂದ ನಾವು ನಾರ್ಮಲಿ 5 ಮಿನಿಟ್ಸ್ ಫಸ್ಟ್ ನಾನು ಅಲ್ಲಿಂದ ಇಲ್ಲಿ ಬರ್ಲಿಕ್ಕೆ 5-10 ಮಿನಿಟ್ಸ್ ಬಂದ್ಬಿಡ್ಬೋದು. ಇವಾಗ ಅಲ್ಲಿಂದ ನಾನು ಇಲ್ಲಿ ಬರಬೇಕಾದ್ರೆ ಹಾಫ್ ಅನ್ ಅವರ್ ಮುಕ್ಕಾಲು ಅವರ್ ಬೇಕಾಗುತ್ತೆ. ಇಲ್ಲ, ಚೆನ್ನಾಗಿದೆ. ಡೆವಲಪ್ಮೆಂಟಲ್ಲಿ ಚೆನ್ನಾಗಿದೆ. ಎಲ್ಲನೂ ಪರ್ಫೆಕ್ಟಾಗಿ ನಡೀತಾ ಇದೆ, ಯಾವ ತೊಂದರೆನೂ ಇಲ್ಲ. ಓಕೆ, ಎಲ್ಲನೂ ಚೆನ್ನಾಗಿದೆ. ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್ ಇಲ್ಲಿ ನೀವು ನೋಡ್ರ ಪ್ರಕಾರ? ನಮಗಂದರೆ ಈ ಸ್ಕೂಲ್ ಡೆವಲಪ್ಮೆಂಟ್ ಆಗಿದೆ, ಹಿಂದುಗಡೆ ರೋಡ್ಗಳು, ಈ ವಾಟರ್ ಕನೆಕ್ಷನ್ನು, ಡ್ರೈನೇಜ್ ಕನೆಕ್ಷನ್ನು ಎಲ್ಲ ಚೆನ್ನಾಗಿದೆ. ನಾವಿವತ್ತು ಇಡೀ ದಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸುತ್ತಾಡಿ ಒಟ್ಟು 7 ವಾರ್ಡ್ಗಳಲ್ಲಿ ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡಿದ್ವಿ. ಆ 7 ವಾರ್ಡ್ಗಳಲ್ಲೂ ಸಹಿತ ಸುಮಾರು 4ರಿಂದ 5 ವಾರ್ಡ್ಗಳಲ್ಲಿ ಜನರು ಹ್ಯಾರಿಸ್ ಪರವಾಗಿ ಏನಂದ್ರೆ ಮನ್ನಣೆಯನ್ನ ಕೊಟ್ಟರೆ, ಉಳಿದಿರ್ತಕ್ಕಂತಹ 2 ವಾರ್ಡ್ಗಳಲ್ಲಿ ಅದರಲ್ಲೂ ಸ್ಪೆಷಲಿ ನೀಲ್ಸಂದ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಜನರು ಏನಂದ್ರೆ ಹ್ಯಾರಿಸ್ ಅವರ ಕಾರ್ಯವೈಖರಿಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಅದರ ಜೊತೆಗೆ ಹ್ಯಾರಿಸ್ ಅವರ ಸದ್ಯದ ಏನಂತಂದ್ರೆ ಕಾರ್ಯವೈಖರಿ ಹೇಗಿದೆ ಮತ್ತೆ ಅವರು ಜನರ ಜೊತೆ ಸ್ಪಂದಿಸ್ತಾರ ಅನ್ನುವಂತಹ ಪ್ರಶ್ನೆಗೂ ಸಹಿತ ಹ್ಯಾರಿಸ್ ಅವರು ಜನರು ಸ್ಪಂದಿಸ್ತಾರೆ. ಆದ್ರೆ ಕೆಲವೊಂದು ಏರಿಯಾಗಳಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಅವರ ಹಿಂಬಾಲಕರು ಅಭಿವೃದ್ಧಿಯ ಕಾರ್ಯಗಳಿಗೆ ಏನಂತಂದ್ರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ನೇರವಾದಂತಹ ಆರೋಪಗಳನ್ನ ಮಾಡಿದ್ರು. ಮತ್ತೆ ಈ ಕ್ಷೇತ್ರ ಏನಿದೆಯಲ್ಲ, ಅತಿ ಹೆಚ್ಚು ತಮಿಳರು ಮತ್ತು ಮುಸ್ಲಿಮರು ಇರುವಂತಹ ಕ್ಷೇತ್ರ ಆಗಿರುವಂತಹ ಕಾರಣಕ್ಕಾಗಿ ಈ ಒಂದು ಕ್ಷೇತ್ರದಲ್ಲಿ
ಬಹಳಷ್ಟು ಜನ ಬೇರೆ ಕಡೆಯಿಂದನೇ ಬಂದು ವಲಸೆ ಇರುವಂತಹ ಜನರಿದ್ದಾರೆ. ಅದರ ಜೊತೆಗೆ ಏನಂದ್ರೆ ಎನ್ಎ ಹ್ಯಾರಿಸ್ ಅವರಿಗೆ ಓವರ್ ಆಲ್ ಆಗಿ ಮಾರ್ಕ್ಸ್ ಅನ್ನು ನೋಡ್ತಾ ಹೋದ್ರೆ ಒಂದ್ ಕಡೆಗೆ ಪೂರ್ತಿಯಾಗಿ ಅವರ ಕಾರ್ಯವೈಖರಿಗೆ 0 ಮಾರ್ಕ್ಸ್ ಅನ್ನ ಕೊಟ್ರೆ ಮತ್ತೊಂದು ಕಡೆಗೆ 100 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಇಂಬ್ಯಾಲೆನ್ಸ್ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರು ಸಹಿತ ತಪ್ಪಾಗೋದಿಲ್ಲ. ಹಾಗಾಗಿ ಉಳಿದಿರ್ತಕ್ಕಂತಹ 2-3 ವಾರ್ಡ್ಗಳೇನಿದಾವೆ ಆ ವಾರ್ಡ್ಗಳಲ್ಲಿ ಎನ್ಎ ಹ್ಯಾರಿಸ್ ಅವರು ಹೋಗಿ ಏನಂದ್ರೆ ಜನರ ಅಹವಾಲನ್ನ ಕೇಳಿದ್ರೆ ಮತ್ತೆ ಅದ್ರ ಜೊತೆಗೆ ಆ ಒಂದು ರಸ್ತೆಗಳನ್ನ ಅಭಿವೃದ್ಧಿಯ ಏನಂದ್ರೆ ಪಥದತ್ತ ತೆಗೆದುಕೊಂಡು ಹೋಗಿದ್ರೆ ಬಹಳಷ್ಟು ಸಹಕಾರಿಯಾಗುತ್ತೆ ಅನ್ನುವಂಥದ್ದು ಇವತ್ತಿನ ನಿಮ್ಮ ಕ್ಷೇತ್ರದಲ್ಲಿ ಸುತ್ತಾಡ್ತಿರ್ತಕ್ಕಂತಹ ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತೀವಿ. ಆ ಕ್ಷೇತ್ರದಲ್ಲಿರುವಂತಹ ಶಾಸಕರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ, ಅದರ ಜೊತೆಗೆ ಜನರು ಅವರ ಕಾರ್ಯವೈಖರಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ನಾಳೆ ಸಂಚಿಕೆಯಲ್ಲಿ ನೋಡ್ಕೊಂಡ್ ಬರೋಣ ಬನ್ನಿ. ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿಯಾದಂತಹ ನ್ಯೂಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.